ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕಾಸರಗೋಡು ಜಿಲ್ಲೆಯಿಂದ 40-45 ಕಿಲೋಮೀಟರ್ ದೂರದಲ್ಲಿರುವ ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ತೇನೆ ನೋಡಿ. ಇದು ತುಂಬ ಪೌರಾಣಿಕ ಹಿನ್ನೆಲೆ ಇರುವ ದೇವಸ್ಥಾನ. ಇದು ಕಿರಾತ ಯುದ್ಧ ಕೂಡ ಇಲ್ಲಿ ನಡೆದಿದೆ ಎಂಬ ಒಂದು ಚರಿತ್ರೆ ಕೂಡ ಇದೆ. ಈ ಅರ್ಜುನನು ಮೊದಲು ಪಾಶುಪತಾಸ್ತ್ರ ಪಡೆಯಲು ಶಿವನನ್ನು ತಪಸ್ಸು ಮಾಡಿದಾಗ ಶಿವನು ಕಿರಾತ ರೂಪದಲ್ಲಿ ಬಂದು ಅರ್ಜುನನೊಂದಿಗೆ ಯುದ್ಧ ಮಾಡಿ, ಯುದ್ಧದ ನಂತರ ಶಿವನು ಅರ್ಜುನನಿಗೆ ಅಸ್ತ್ರವನ್ನು ಅನುಗ್ರಹಿಸುತ್ತಾರೆ. ಆ ಕೃತಜ್ಞತೆಯಿಂದ ಅರ್ಜುನನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂಬ ಒಂದು ಚರಿತ್ರೆ ಕೂಡ ಇಲ್ಲಿ ನೆಲೆ ನಿಂತಿದೆ. ಅದೇ ರೀತಿಯಲ್ಲಿ ಇದರ ಪುರಾತನದಲ್ಲಿ ಕೂಡ ಇದೆ ಎಲ್ಲ ಕೂಡ. ಚಿಕ್ಕದಿರುವಾಗ ನಾನು ಕೂಡ ಓದಿದ್ದೆ ಇದರ ಬಗ್ಗೆನೇ. ಈಗ ಕೂಡ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಜಾತ್ರೋತ್ಸವ ನಡೆಯುತ್ತದೆ. ಅದೇ ರೀತಿಯಲ್ಲಿ 5 ವರ್ಷಕ್ಕೊಮ್ಮೆ ಕೌಡಿಕಾನಿ ಯಾತ್ರೆ ಕೂಡ ನಡೀತಾ ಇರ್ತದೆ. ಇದು ಕೇರಳ ಗೌರ್ಮೆಂಟಿನ ಅಂಡರಲ್ಲಿ ಬರುವ ದೇವಸ್ಥಾನ ಆದರೂ ಕೂಡ ಇಲ್ಲಿ ಅಡೂರು ಗ್ರಾಮದ ಎಲ್ಲ ಜನರು ಕೂಡ ಒಟ್ಟಿಗೆ ಸೇರಿ ಇಲ್ಲಿಯ ಜಾತ್ರೋತ್ಸವವನ್ನು ಬಹಳ ಒಂದು ಅದ್ಧೂರಿಯಾಗಿ ಆಚರಿಸುತ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಬೆಳಿಗ್ಗೆ 7:30ಗೆ ಪೂಜೆ ನಡೆಯುತ್ತದೆ. ಅದೇ ಮಧ್ಯಾಹ್ನ 12 ಗಂಟೆಗೆ ಪೂಜೆ ಹಾಗೂ ಸಂಜೆ 7:00ವರೆಗೆ ಪೂಜೆ ನಡೆಯುತ್ತದೆ. ಅದು ಎಲ್ಲ ಜಾತ್ರೋತ್ಸವದ ಸಮಯದಲ್ಲೂ ಕೂಡ ಇಲ್ಲಿ ತುಲಾಭಾರ ಹಾಗೂ ಪ್ರಸಿದ್ಧವಾದಂಥ ಎಲ್ಲ ಒಂದು ಹರಕೆಗಳು ಕೂಡ ಇಲ್ಲಿ ಸಮರ್ಪಿಸಲಾಗುತ್ತದೆ. ಅದೇ ರೀತಿ ಇಲ್ಲಿ ಮಹಾವಿಷ್ಣು, ಗಣಪತಿ, ರಕ್ತೇಶ್ವರಿ ಹಾಗೂ ಕಿನ್ನಿಮಣಿ ಪೂಮಣಿ ದೇವರು ಕೂಡ ಇಲ್ಲಿ ಪ್ರಸಿದ್ಧವಾಗಿದ್ದಾರೆ. ಹಾಗೆ ನೆಲೆಗೊಂಡಂಥ ಈ ಅಡೂರು ಮಹಾಲಿಂಗೇಶ್ವರ ದೇವಸ್ಥಾನ ಕಾಣಲು ತುಂಬ ಚೆನ್ನಾಗಿದೆ. ತುಂಬ ಒಂದು ಭಯ ಭಕ್ತಿಯಿಂದ ಹೋಗುವಂಥ ಒಂದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಹೋಗ್ತಿರ್ಬೇಕಾದ್ರೆ ಫ್ರಂಟಲ್ಲಿ ಒಂದು ಕೊಳ ಇದೆ. ಜಾತ್ರೋತ್ಸವ ಸಮಯದಲ್ಲಿ ದೇವರ ಬಳಿ ಕೂಡ ನಡೀತಾ ಇರುತ್ತದೆ.